ಸರ್ ಬಿಗ್ ಬಾಸ್ ನೋಡಿದ್ರಾ? ನೋಡದೆ ಬಿಡ್ತೀವ ನಾವು? ನೋಡಿದೀವಿ ಸರ್. ಅದ್ರ ನೀವು ಚಾಲೆಂಜ್ ಮಾಡಿರೋದೆಲ್ಲ ನೋಡಿದೀವಿ. ಅದ್ರ ಜೊತೆಗೆ ನಾವೀಗ ಏನ್ ಮಾಡಿದ್ದೀನಿ ಗೊತ್ತಾ? ಸೂಪರ್ ಆಗಿರೋ ಸಾಂಗ್ ಮಾಡಿದ್ದೀನಿ, ಬರೆದಿದ್ದೀನಿ. ನೋಡಿ ಹೆಂಗ್ ಆಡ್ತೀನಿ ಅಂತ ಹೇಳಿ ನೋಡ. ನೋಡಿ, ಮಂಡ್ಯದ ಹುಡುಗರು ಯಾರಿಗಿಂತ ಕಮ್ಮಿ ಇಲ್ಲ, ಮಂಡ್ಯದ ಗತ್ತು ಗಮ್ಮತ್ತು ಇಂಡಿಯಾಗೆ ಗೊತ್ತು. ಚಾಲೆಂಜ್ ಮಾಡ್ಬೇಡಿ, ಚಾಲೆಂಜ್ ಮಾಡ್ದವ್ರೆಲ್ಲ ಮೂಲೆ ಗುಂಪಾದ್ರಲ್ಲ, ಉದಾಹರಣೆ ನೀವೇ ಸಾಕಲ್ಲ. ಚಾಲೆಂಜ್ ಮಾಡಿ ಗಡ್ಡ ಮೀಸೆ ಎತ್ತಿದ್ರಲ್ಲ, ಇದಕ್ಕೇನ್ ಹೇಳ್ತೀರಾ? ಗೆದ್ದಿದ್ದು ಇಲ್ಲಿ ಆದ್ರೂ ಇಡೀ ಕರ್ನಾಟಕ ಮನಸ್ಸು ನಮ್ಮ ಅಶ್ವಿನಿ ಮೇಡಮ್ ಗೆದ್ದಿದ್ದಾರೆ. ಇದಕ್ಕಿಂತ ಬೇಕಾ? ಛಲಗಾತಿ, ಹೋರಾಟಗಾತಿ. ನಾವು ಚಾಲೆಂಜ್ ಪೂರೈಸಿದೀವಿ, ಇಡೀ ಕರ್ನಾಟಕ ಮನಸ್ಸು ಗೆದ್ದಿದೀವಿ. ಆದ್ರೂನು ಬಿಗ್ ಬಾಸ್ ಗೆದ್ದಿದ್ ನಮ್ ಗಿಲ್ಲಿನೇ ಅಲ್ವಾ? ಓಕೆ, ನೋಡೋಣ ಬಿಡಿ. ಒಳ್ಳೇದಾಗ್ಲಿ. ಇರ್ಲಿ, ಇರ್ಲಿ. ಅವರಿಂದ ಅಶ್ವಿನಿ ಮೇಡಮ್ ಇಂದ ನಮ್ಮ ಗಿಲ್ಲಿನೂ ಗೆದ್ರು, ಅದಕ್ಕೆ ನಮ್ಗೆ ಖುಷಿ ಆಯ್ತು. ಟಾರ್ಗೆಟ್ ಮಾಡೋರು ಒಬ್ರು ಬೇಕೇ ಬೇಕು. ಅದಕ್ಕೆ ಅಲ್ವಾ ಟಾರ್ಗೆಟ್ ಮಾಡಿದ್ದಕ್ಕೇನೆ ನಮ್ ಗಿಲ್ಲಿ ಗೆದ್ದಿದ್ದು. ಅದಕ್ಕೆ ಆದ್ರೆ ನಾವು ಆಚೆ ಬಂದ ಮೇಲೆ ಗಿಲ್ಲಿ ಫ್ಯಾನ್ಸ್, ಅಶ್ವಿನಿ ಕೂಡ ಎಲ್ಲ ಒಂದೇ. ಹೊರಗಡೆ ಬಂದ್ಮೇಲೆ ಎಲ್ಲರೂ ಫ್ಯಾಮಿಲಿ, ನಾವೆಲ್ಲರೂ ಸೇರ್ತಾ ಇರ್ತೀವಿ. ಇದೊಂಥರ ರಾಜಕೀಯ ತರ ಸರ್, ಮೇಲ್ಮೇಲೆ ಜಗಳ ಆಡ್ತಾ ಇರ್ತೀವಿ, ಬಟ್ ಒಳಗಡೆ ನಾವೆಲ್ಲ ಚೆನ್ನಾಗೇ ಇರ್ತೀವಿ. ಇಷ್ಟೇ ವಿಚಾರ. ಬಟ್ ಯಾರು ಅದನ್ನ ಪರ್ಸನಲ್ ಆಗಿ ತಗೊಳ್ಬೇಡಿ. ಬಟ್ ನಿಮ್ಮನ್ನ ಪ್ರೀತಿ ಮಾಡೋನ್ನ ಖಂಡಿತವಾಗ್ಲೂ ಪ್ರೀತಿ ಮಾಡ್ತಾ ಇರಿ. ನಿಮ್ಮ ಬೆಂಬಲ ಯಾವಾಗಲೂ ನನಗೆ. ಥ್ಯಾಂಕ್ ಯು.